ಗೊತ್ತಾ? ಒಮ್ಮೆ ಒಬ್ಬ ವ್ಯಕ್ತಿ ಓಡೋಡಿ ಬಂದು ಒಬ್ಬ ಸ್ಟೋಯಿಕ್ ತತ್ವಜ್ಞಾನಿಗೆ ಒಂದು ಆಘಾತಕಾರಿ ವಿಚಾರ ಹೇಳ್ತಾನೆ, ನಿಮ್ಮ ಮಗ ಅಪಘಾತದಲ್ಲಿ ತೀರಿಕೊಂಡ ಅಂತ. ಆ ತತ್ವಜ್ಞಾನಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಅತ್ಯಂತ ಶಾಂತವಾಗಿ, ಹೌದು ನನಗೆ ಗೊತ್ತು, ಅವನು ಅಮರನಾಗಿರ್ಲಿಲ್ಲ, ಒಂದಿನ ಸಾಯಲೇಬೇಕಿತ್ತು ಅಂತ ಉತ್ತರಿಸ್ತಾನೆ. ಇದೇನು ಕಷ್ಟದ ಸಮಯದಲ್ಲಿನ ವಿಪರೀತ ಮಟ್ಟದ ಸ್ವೀಕಾರನ ಅಥವಾ ಶರಣಾಗತಿಯ? ಈ ಅದ್ಭುತವಾದ ಕಲ್ಪನೆ ಬಗ್ಗೆನೇ ಇವತ್ತು ನಾವು ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ಚರ್ಚೆ ಮಾಡೋಣ ಬನ್ನಿ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವಿವತ್ತು ಎಕ್ಹಾರ್ಟ್ ಟೋಲೆ ಅವರ ಅತ್ಯಂತ ಪ್ರಸಿದ್ಧ ಕಲ್ಪನೆಗಳನ್ನಿಟ್ಕೊಂಡು ಈ ಓವರ್ ಥಿಂಕಿಂಗ್ ಅಥವಾ ಅತಿಯಾಗಿ ಯೋಚಿಸುವ ಬಲೆಯಿಂದ ಹೇಗೆ ಹೊರಬರೋದು ಅನ್ನೋದನ್ನು ನೋಡಲಿದ್ದೇವೆ. ಆಂತರಿಕ ಶಾಂತಿನ ಕಂಡುಕೊಳ್ಳೋಕೆ ಇದೊಂದು ಸಖತ್ ಪವರ್ಫುಲ್ ಆದ ಫ್ರೇಮ್ವರ್ಕ್ ಅಂತಾನೆ ಹೇಳ್ಬೋದು. ಇವತ್ತಿನ ನಮ್ಮ ಚರ್ಚೆಯ ಹರಿವು ಹೀಗಿರುತ್ತೆ. ಮೊದಲು ಅತಿಯಾಗಿ ಯೋಚಿಸುವ ಬಲೆ ಅಂದ್ರೇನು, ಆಮೇಲೆ ದೂರುವುದನ್ನು ಬಿಟ್ಟು ಹೇಗೆ ಹೊಂದಿಕೊಳ್ಬೇಕು, ನಾವು ಅಂದೇ ಕೇವಲ ನಮ್ಮ ಮನಸ್ಸಲ್ಲ ಅನ್ನೋ ಸತ್ಯ, ಸಂಬಂಧಗಳನ್ನ ಹೇಗೆ ಸ್ವೀಕರಿಸಬೇಕು, ಹಾಗೂ ಕೊನೆಯದಾಗಿ ಶರಣಾಗತಿಯ ನೈಜ ಅರ್ಥ ಏನು ಅನ್ನೋದನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಬನ್ನಿ, ಮೊದಲನೇ ಭಾಗದಿಂದ ಶುರು ಮಾಡೋಣ. ಓವರ್ ಥಿಂಕಿಂಗ್ ಬಲೆ ಮತ್ತು ಹೊಂದಾಣಿಕೆ. ನಮ್ಮ ಮನಸ್ಸು ಸುಖ ಸುಮ್ಮನೆ ದೈನಂದಿನ ಸನ್ನಿವೇಶಗಳಲ್ಲಿ ಹೇಗೆ ಸಂಘರ್ಷಗಳನ್ನ, ಶತ್ರುಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಕ್ರೆಟೀಸ್ನ ಒಂದು ಕಥೆ ನೋಡೋಣ. ಒಬ್ಬ ವ್ಯಕ್ತಿ ಬಂದು ದೂರ್ತಾನೆ, ನನ್ನ ಅಂಗಡಿ ಎದುರುಗಡೆನೇ ಇನ್ನೊಬ್ಬ ಹೊಸ ಅಂಗಡಿ ತೆಗೆದಿದ್ದಾನೆ, ಈಗ ನಾನು ಡಬಲ್ ಕಷ್ಟಪಡಬೇಕಾಗಿದೆ, ಅವನು ನನ್ನ ಪರಮ ಶತ್ರು ಅಂತ. ಆಗ ಸಾಕ್ರೆಟೀಸ್ ಕೇಳ್ತಾನೆ, ನಿನ್ನನ್ನ ಹೆಚ್ಚು ಕಷ್ಟಪಡುವಂತೆ ಮಾಡಿ ನಿನ್ನ ಪ್ರಾಡಕ್ಟ್ಗಳನ್ನ ಮೊದಲಿಗಿಂತ ಉತ್ತಮಗೊಳಿಸುವಂತೆ ಮಾಡಿದವನು ನಿಜವಾಗ್ಲೂ ನಿನ್ನ ಶತ್ರುನ ಅಥವಾ ಸ್ನೇಹಿತನ ಅಂತ. ಯೋಚನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ? ಇಲ್ಲಿ ನಾವು ಕಳಿಬೇಕಾದ ಮೇನ್ ಪಾಯಿಂಟ್ ಅಂದ್ರೆ ದೃಷ್ಟಿಕೋನದ ಬದಲಾವಣೆ. ಬರೀ ಕಂಪ್ಲೇಂಟ್ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಬಲೆಗೆ ಬೀಳುತ್ತೆ. ಆದ್ರೆ ವಾಸ್ತವನ ಒಪ್ಕೊಂಡು ಸ್ಪರ್ಧೆಗೆ ತಕ್ಕಂತೆ ನಮ್ಮನ್ನು ನಾವು ಸುಧಾರಿಸ್ಕೊಂಡ್ರೆ ಅದು ನಮ್ಮನ್ನೇ ಹೆಚ್ಚು ಸಮರ್ಥರನಾಗಿ ಮಾಡುತ್ತೆ ಅನ್ನೋದು ಅಷ್ಟೇ ಸತ್ಯ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ನಾವು ಅಂದ್ರೆ ನಮ್ಮ ಮನಸ್ಸಲ್ಲ, ಬಾಹ್ಯ ಸಂಘರ್ಷಗಳಿಂದ ಸ್ವಲ್ಪ ಹೊರಬಂದು ನಮ್ಮ ಒಳಗಿನ ಶಾಂತಿ ಮತ್ತು ನಿಜವಾದ ಸಂಪತ್ತನ್ನು ಹುಡುಕೋ ಟೈಮ್ ಇದು. ಒಮ್ಮೆ ಯೋಚಿಸಿ, ನಿಮ್ಮ ಪೆಟ್ಟಿಗೆಯೊಳಗೆ ಏನಿದೆ? 30 ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಒಂದೇ ಪೆಟ್ಟಿಗೆಯ ಮೇಲೆ ಕುಳಿತು ಭಿಕ್ಷೆ ಬೇಡುತ್ತಿದ್ದ ಭಿಕ್ಷುಕನ ಬಳಿ ಬಂದು ಅಪರಿಚಿತನೊಬ್ಬ ಇದೇ ಪ್ರಶ್ನೆಯನ್ನ ಕೇಳ್ತಾನೆ. ಆಶ್ಚರ್ಯ ಅಂದ್ರೆ ಆ ಭಿಕ್ಷುಕ ತಾನು ಕುಳಿತಿದ್ದ ಆ ಪೆಟ್ಟಿಗೆನ ಒಮ್ಮೆ ಕೂಡ ತೆರೆದು ನೋಡಿಯೇ ಇರಲಿಲ್ಲ. ಆಮೇಲೆ ಆ ಅಪರಿಚಿತನ ಒತ್ತಾಯದ ಮೇಲೆ ಭಿಕ್ಷುಕ ಪೆಟ್ಟಿಗೆನ ತೆರೆದು ನೋಡ್ತಾನೆ. ನೋಡಿದ್ರೆ ಅದು ಸಂಪೂರ್ಣವಾಗಿ ಚಿನ್ನದಿಂದ ತುಂಬಿತ್ತು. ಇದೊಂದು ಅದ್ಭುತವಾದ ರೂಪಕ ಅಲ್ವಾ? ನಿಜವಾದ ಸಂಪತ್ತು ಅಂದ್ರೆ ಆಂತರಿಕ ಶಾಂತಿ ನಮ್ಮೊಳಗೇ ಇರುತ್ತೆ. ಆದ್ರೆ ನಾವು ಪ್ರೀತಿ, ಭದ್ರತೆಗಾಗಿ ಹೊರಗಿನ ಪ್ರಪಂಚದಲ್ಲಿ ಹುಡುಕಾಡ್ತಾ ಇರ್ತೀವಿ. ಭವಿಷ್ಯದ ಆತಂಕ, ಹಿಂದಿನ ಪಶ್ಚಾತ್ತಾಪಗಳಿಲ್ದೆ ಪ್ರಸ್ತುತದಲ್ಲಿ ಬದುಕೋದೆ ಆ ಅಸಲಿ ಚಿನ್ನ. ಹಾಗಾದ್ರೆ ನಮ್ಮೊಳಗಿನ ಈ ಚಿನ್ನ ಅಂದ್ರೆ ಈ ಪ್ರಸ್ತುತ ಕ್ಷಣನ ಕಂಡುಕೊಳ್ಳೋದು ಹೇಗೆ? ಸಿಂಪಲ್. ಹೊರಗಡೆ ಖುಷಿನ ಹುಡುಕೋದನ್ನ ನಿಲ್ಸಿ. ಆಫೀಸಿಗೆ ಹೋಗುವಾಗ ದಾರಿಯಲ್ಲಿ ಕಾಣೋ ಮರಗಳನ್ನ, ಚಿಕ್ಪುಟ್ಟ ವಸ್ತುಗಳನ್ನ ಗಮನಿಸಿ. ಲೈಫಲ್ಲಿ ಥ್ರಿಲ್ ಫೀಲ್ ಮಾಡಕ್ಕೆ ಕಾರ್ ರೇಸಿಂಗ್ನಂತಹ ಸಾಹಸಗಳೇ ಬೇಕಿಲ್ಲ. ನಮ್ಮ ಹಿಂದಿನ ಕೆಟ್ಟ ನೆನಪುಗಳನ್ನ, ಭವಿಷ್ಯದ ಚಿಂತೆಯನ್ನ ಬಿಟ್ಟು ಪ್ರಕೃತಿನ ಗಮನಿಸಿದ್ರೆ ಸಾಕು. ಮುಂದಿನ ವಿಭಾಗ ಸಂಬಂಧಗಳ ಸ್ವೀಕಾರ. ನಾವೆಲ್ಲರೂ ಕನೆಕ್ಟ್ ಮಾಡ್ಕೊಳ್ಳಬಹುದಾದ ಟಾಪಿಕ್ ಇದು. ಅತಿಯಾದ ಆಲೋಚನೆ ಹಾಗೂ ಸ್ವೀಕಾರದ ಕೊರತೆಯಿಂದ ನಮ್ಮ ರಿಲೇಷನ್ಶಿಪ್ಗಳು ಹೇಗೆ ಹಾಳಾಗುತ್ತೆ ಅಂತ ಈಗ ನೋಡೋಣ. ಒಂದು ಪ್ರಣಯ ಸಂಬಂಧದ ಟೈಮ್ಲೈನ್ ನೋಡಿ. ಆರಂಭದ ಕೆಲವು ದಿನ ಪರಿಪೂರ್ಣತೆಯ ಭ್ರಮೆ ಇರುತ್ತೆ, ಜಗತ್ತಲ್ಲಿ ಅವರಿಬ್ಬರೇ ಇದ್ದಾರೆ ಅನ್ನೋ ಫೀಲಿಂಗ್. ಆದ್ರೆ ಕೆಲವೇ ತಿಂಗಳುಗಳಲ್ಲಿ ಅದು ಪಾಸಿಟಿವ್ನೆಸ್ ಮತ್ತು ಭಯ ಆಗಿ ಬದಲಾಗುತ್ತೆ. ವರ್ಷಗಳು ಕಳೆದಂತೆ ಅದೊಂದು ಪ್ರೀತಿ ದ್ವೇಷದ ಲೂಪ್ನಲ್ಲಿ ಸಿಲುಕಿ ಕೊನೆಗೆ ಬ್ರೇಕಪ್ನಲ್ಲಿ ಎಂಡಾಗತ್ತೆ. ನಮ್ಮ ಒಳಗಿನ ಖಾಲಿ ಜಾಗನ ತುಂಬಿಕೊಳ್ಳಕ್ಕೆ ಇನ್ನೊಬ್ಬರನ್ನ ಬಳಸ್ಕೊಂಡಾಗ ಅದು ಎಷ್ಟರ ಮಟ್ಟಿಗೆ ಟಾಕ್ಸಿಕ್ ಆಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ಹೇಳೋದು, ನಿಜವಾದ ಪ್ರೀತಿ ಅಂದ್ರೆ ಜನರನ್ನ ಅವರು ಹೇಗಿದ್ದಾರೋ ಹಾಗೆಯೇ ಸಂಪೂರ್ಣವಾಗಿ ಸ್ವೀಕರಿಸೋದು, ಅವರನ್ನ ಬದಲಾಯಿಸಕ್ಕೆ ಹೋಗ್ಬಾರ್ದು. ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಶುರುವಾಗೋದೇ ಇನ್ನೊಬ್ಬರನ್ನ ನಮ್ಮಿಷ್ಟದಂತೆ ಬದಲಾಯಿಸಬೇಕು ಅಂತ ಆಸೆಪಟ್ಟಾಗ. ನಿಜವಾದ ಪ್ರೀತಿ ಯಾವಾಗಲೂ ಡೀಪ್ ಆದ ಎಕ್ಸೆಪ್ಟೆನ್ಸ್ ಅಥವಾ ಸ್ವೀಕಾರದಲ್ಲಿ ಬೇರೂರುತ್ತೆ. ಇನ್ನು 4ನೇ ಹಾಗೂ ಅಂತಿಮ ವಿಭಾಗ, ಶರಣಾಗತಿಯ ಅರ್ಥ. ಶರಣಾಗತಿ ಅಥವಾ ಸರೆಂಡರ್ ಆಗೋದು ಅಂದ್ರೆ ಸೋಲು, ದೌರ್ಬಲ್ಯ ಅನ್ನೋ ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಆದರೆ ರಿಯಾಲಿಟಿನೇ ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉದಾಹರಣೆ ತಗೊಳ್ಳೋಣ. ನಾವೇ ಒಂದು ಕೆಸರಿನಲ್ಲಿ ಸಿಲುಕ್ತಿದೀವಿ ಅಂತ ಇಟ್ಕೊಳ್ಳಿ. ಶರಣಾಗತಿ ಅಂದ್ರೆ ಕೆಸರಿನಲ್ಲಿ ಅಳುತ್ತಾ ಕೂರೋದಲ್ಲ,
ಮೊದಲನೇ ಹೆಜ್ಜೆ ನಾವು ಕೆಸರಿನಲ್ಲೇ ಇದ್ದೀವಿ ಅನ್ನೋ ಕಟು ವಾಸ್ತವನ ಒಪ್ಕೊಳ್ಳೋದು. ಎರಡನೇ ಹೆಜ್ಜೆ ನಾವು ಇಲ್ಲಿ ಬೀಳೋಕೆ ಸಮಾಜನೋ ಪೇರೆಂಟ್ಸೋ ಕಾರಣ ಅಂತ ದೂರೋದನ್ನ ನಿಲ್ಲಿಸೋದು. ಆಮೇಲೆ ಎದ್ದು ನಿಂತು ಕೆಸರಿನಿಂದ ಹೊರಬರೋಕೆ ಟ್ರೈ ಮಾಡೋದು. ಸೊ ಸನ್ನಿವೇಶನ ಒಪ್ಕೊಳ್ಳೋದೇ ನಮ್ಮ ಆಕ್ಷನ್ನ ಮೊದಲನೇ ಹೆಜ್ಜೆ. ಇಲ್ಲಿನ ವ್ಯತ್ಯಾಸನ ಸ್ವಲ್ಪ ಗಮನಿಸಿ. ಪ್ರತಿರೋಧ ಅಥವಾ ರೆಸಿಸ್ಟೆನ್ಸ್ ಅಂದ್ರೆ ಸನ್ನಿವೇಶನ ದೂರುವುದು, ಪಶ್ಚಾತ್ತಾಪ ಪಡೋದು, ಭಯಪಡೋದು. ಇದು ನಮ್ಮನ್ನ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಸುತ್ತೆ. ಅದೇ ಶರಣಾಗತಿ ಅಂದ್ರೆ ವಾಸ್ತವನ ಆಕ್ಸೆಪ್ಟ್ ಮಾಡಿ ಪ್ರಜ್ಞಾಪೂರ್ವಕವಾಗಿ ಎಚ್ಚರದಿಂದಿದ್ದು ಪರಿಹಾರದ ಕಡೆಗೆ ಫೋಕಸ್ ಮಾಡೋದು. ಇದು ನಮ್ಗೆ ಅದ್ಭುತವಾದ ಶಕ್ತಿ ಕೊಡುತ್ತೆ. ರಾತ್ರಿ ಹೊತ್ತು ದಟ್ಟವಾದ ಮಂಜಿನಲ್ಲಿ ನಡೀತಾ ಇದೀವಿ ಅಂತ ಊಹಿಸ್ಕೊಳ್ಳಿ. ಆ ದಟ್ಟವಾದ ಮಂಜು ಬೇರೇನೂ ಅಲ್ಲ, ನಮ್ಮ ಜೀವನದ ಕಷ್ಟಗಳು. ಮುಂದೇನೂ ಕಾಣಿಸ್ತಿಲ್ಲ, ಭಯ ಆಗ್ತಿದೆಯಲ್ವಾ? ಆದ್ರೆ ನಮ್ಮ ಕೈಯಲ್ಲೊಂದು ಪವರ್ಫುಲ್ ಫ್ಲಾಶ್ಲೈಟ್ ಇದೆ. ಅದೇ ನಮ್ಮ ಮಾನವ ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್. ಈ ಪ್ರಜ್ಞೆಯ ಬೆಳಕನ್ನು ಬಳಸಿದಾಗ ಆ ಮಂಜನ್ನ ಸೀಳ್ಕೊಂಡು ನಾವು ನಮ್ಮ ದಾರಿನ ಸ್ಪಷ್ಟವಾಗಿ ಕಂಡುಕೊಳ್ಬೋದು. ನಾವು ಈ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಮನಸ್ಸಿನ ಶಾಂತಿಗಾಗಿ ನಾವಿವತ್ತು ಕಲಿತ ಆ 4 ಆಧಾರ ಸ್ತಂಭಗಳನ್ನ ಒಮ್ಮೆ ಒಟ್ಟುಗೂಡಿಸಿ ನೋಡೋಣ. ಆಂತರಿಕ ಶಾಂತಿಯ 4 ಸ್ತಂಭಗಳು ಹೀಗಿವೆ. ಮೊದಲನೇದು, ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ಸನ್ನಿವೇಶಕ್ಕೆ ಹೊಂದಿಕೊಳ್ಳೋದು. ಎರಡನೇದು, ನಾವು ಕೇವಲ ನಮ್ಮ ಆಲೋಚನೆಗಳಲ್ಲ, ನಮ್ಮ ಒಳಗಿನ ಶಾಂತಿನ ಹುಡುಕೋದು. ಮೂರನೇದು, ರಿಲೇಷನ್ಶಿಪ್ನಲ್ಲಿ ಇತರರನ್ನ ಅವ್ರು ಹೇಗಿದ್ದಾರೋ ಹಾಗೆಯೇ ಒಪ್ಪಿಕೊಳ್ಳೋದು. ಮತ್ತೆ ಕೊನೆಯದಾಗಿ, ಪ್ರಸ್ತುತ ಕ್ಷಣಕ್ಕೆ ಸಂಪೂರ್ಣವಾಗಿ ಶರಣಾಗಿ ವಾಸ್ತವನ್ನ ಒಪ್ಪಿಕೊಂಡು ಮುನ್ನಡೆಯೋದು. ಇವು ಖಂಡಿತ ನಮ್ಮ ಲೈಫನ್ನೇ ಬದಲಾಯಿಸಬಲ್ಲವು. ಇದೇ ಇವತ್ತಿನ ನಮ್ಮ ಟೇಕವೇ. ಈಗ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ನಮ್ಮ ಜೀವನದ ಕಷ್ಟಗಳೆಂಬ ಈ ದಟ್ಟವಾದ ಮಂಜಿನಲ್ಲಿ ನಿಮ್ಮ ಪ್ರಜ್ಞೆ ಎಂಬ ಫ್ಲಾಶ್ಲೈಟನ್ನ ಆನ್ ಮಾಡಕ್ಕೆ ನೀವು ರೆಡಿ ಇದ್ದೀರಾ? ಸನ್ನಿವೇಶಗಳನ್ನ ವಿರೋಧಿಸೋದನ್ನ ನಿಲ್ಲಿಸಿ ನಮ್ಮ ಮುಂದಿನ ದಾರಿನ ನಾವೇ ಬೆಳಗಿಸ್ಕೊಳ್ಳೋ ಸಮಯ ಇದು. ಇದ ಬಗ್ಗೆ ಖಂಡಿತ ಯೋಚನೆ ಮಾಡಿ.